ಬೆಳೆಯುತ್ತಿವೆ. ಕರ್ನಾಟಕ ರಾಜ್ಯದ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಲ್ಲಿ ಸೇಬು ಹಣ್ಣಿನ ಗಿಡಗಳು ಆಫ್ರಿಕಾ ದೇಶದಿಂದ ತರಿಸುತ್ತಿರುವ ಸೇಬು ಹಣ್ಣಿನ ಗಿಡಗಳು ಬೆಳೆಯುತ್ತಿವೆ. ಕರ್ನಾಟಕ ರಾಜ್ಯಕ್ಕೆ ನಾವು ಮೊಟ್ಟ ಮೊದಲಿಗೆ ಆಫ್ರಿಕಾ ದೇಶದ ಕೀನ್ಯಾ ದೇಶದಿಂದ ಸೇಬು ಹಣ್ಣಿನ ಗಿಡಗಳನ್ನು ತರಿಸುತ್ತಿದ್ದೇವೆ. ಈ ತಳಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಬೆಳೆಯುತ್ತಿದೆ ಮತ್ತು ಹಣ್ಣುಗಳು ಬರುತ್ತಿವೆ. ಸೇಬು ಹಣ್ಣಿನ ಗಿಡಗಳು, ಈ ಸೇಬು ಹಣ್ಣಿನ ಗಿಡಗಳು ವರ್ಷವೆಲ್ಲ ನಿಮಗೆ ಸೇಬು ಹಣ್ಣು ಕೊಡುವುದರಲ್ಲಿ ಸಕ್ಸಸ್ ಆಗಿವೆ. 100 ವರ್ಷಗಳ ಕಾಲ ಈ ಸೇಬು ಹಣ್ಣಿನ ತಳಿಯಲ್ಲಿ ಕಾಯಿಗಳು ಬಿಡುತ್ತಲೇ ಇರುತ್ತವೆ, ಹೂವು ಆಗುತ್ತಲೇ ಇರುತ್ತದೆ ಮತ್ತು ಪೀಸುಗಳು ಆಗುತ್ತಲೇ ಇರುತ್ತವೆ. ಅಂತಹ ಒರಿಜಿನಲ್ ಸಸ್ಯಗಳನ್ನು ನಾವು ಇಲ್ಲಿ ಹಣ್ಣು ಬೆಳೆಗಾರರ ರೈತ ಸಂಘದಲ್ಲಿ ಕರ್ನಾಟಕದ ರೈತರಿಗಾಗಿ ಮಾರಾಟ ಮಾಡುತ್ತಿದ್ದೇವೆ. ನೋಡಿ, ಎಲ್ಲಿದೆ ಆಫ್ರಿಕಾ, ಎಲ್ಲಿದೆ ಕೀನ್ಯಾ, ಎಲ್ಲಿದೆ ಭಾರತ ಎನ್ನುವುದನ್ನು ನೀವು ನೋಡಿ ತಿಳಿದುಕೊಳ್ಳಿ. ಕೀನ್ಯಾ ದೇಶದ ಈ ತಳಿ ಜಗತ್ತಿನ ಮಾನ್ಯತೆ ಪಡೆದಂತಹ ತಳಿಯಾಗಿರುತ್ತದೆ. ಜಗತ್ತಿನ ಮಾನ್ಯತೆ ಎಂದರೆ ಯಾವ ದೇಶದಲ್ಲಿ ಹಾಕುತ್ತೀರೋ, ಯಾವ ಊರಿನಲ್ಲಿ ಹಾಕುತ್ತೀರೋ ಅಲ್ಲಿ ಈ ಸೇಬು ಹಣ್ಣಿನ ಗಿಡಗಳು ಯಶಸ್ವಿಯಾಗಿ ಬೆಳೆಯುತ್ತವೆ. ಈ ತಳಿಯ ಸೇಬು ಹಣ್ಣುಗಳು ದಿಣ್ಣೆ ನೆಲದಲ್ಲಿಯೂ ಸಹ ಇದು ಬೆಳೆಯುವ ತಳಿಯಾಗಿದೆ. ಆಫ್ರಿಕಾದ ದೇಶದ ಕಾಡಿನಲ್ಲಿ ಬೆಳೆದ ತಳಿಯಾದ್ದರಿಂದ ಎಂತಹ ಬಿಸಿಲನ್ನು ಸಮೇತ ಇದು ತಾಳಿಕೊಳ್ಳುತ್ತದೆ, ಅಂದರೆ ತಡೆದುಕೊಳ್ಳುತ್ತದೆ. ಇಲ್ಲಿ ಸಂಶೋಧನೆಯ ಪ್ರಕಾರ ಮೇ ತಿಂಗಳ ಒಂದು ತಿಂಗಳ ಕಾಲ ಮಾತ್ರ ಇದು ಹೂ ಬಿಡುವುದಿಲ್ಲ. ಇನ್ನು ವರ್ಷದ 11 ತಿಂಗಳು ಕಾಲ ಇದು ಹೂ ಬಿಟ್ಟು ಕಾಯಿಗಳಾಗಿ ಹಣ್ಣುಗಳು ಮಾರಾಟಕ್ಕೆ ಸಿಗುತ್ತವೆ. ಈ ವಿಶ್ವ ದರ್ಜೆಯ ಸೇಬು ಹಣ್ಣಿನ ಗಿಡಗಳಾಗಿರುತ್ತವೆ ಎಂಬುದನ್ನು ನೀವು ರೈತರು ತಿಳಿದುಕೊಳ್ಳಬೇಕು. ವಿಶ್ವ ದರ್ಜೆಯ ಸೇಬು ಹಣ್ಣಿನ ಗಿಡಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಹಣ್ಣು ಬೆಳೆಗಾರರ ಸಂಘ ಈ ತಳಿಯನ್ನು ಗುರುತಿಸಿ ಈ ತಳಿಗೆ ಮೋದಿ ಆಪಲ್ ಎಂದು ಕರೆಯುತ್ತೇವೆ. ಈ ತಳಿ ಇಂಡಿಯಾ ದೇಶದ ತಳಿಗಳಂತೆ ವರ್ಷಕ್ಕೆ ಒಂದು ಸಾರಿ ಹಣ್ಣು ಬಿಡುವ ತಳಿಯಲ್ಲ ಎಂಬುದನ್ನು ನೀವು ರೈತರು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನೋಡಿ, ಎಲ್ಲಿದೆ ಆಫ್ರಿಕಾ, ಎಲ್ಲಿದೆ ಭಾರತ ದೇಶ, ಯಾವ ರೀತಿ ಭೂಮಧ್ಯ ರೇಖೆಯಿಂದ ಆ ಕಡೆ ಈ ಕಡೆ ಇರುವುದರಿಂದ ಈ ಸ್ಥಳದಲ್ಲಿ ಒಂದೇ ರೀತಿಯ ಹವಾಮಾನವಿರುತ್ತದೆ. ಬನ್ನಿ, ಆಫ್ರಿಕಾ ದೇಶದ ಸೇಬು ಹಣ್ಣಿನ ಗಿಡಗಳನ್ನು ಹಾಕೋಣ ಮತ್ತು ಅತಿ ಹೆಚ್ಚು ಬೆಳೆ ಪಡೆಯೋಣ. ಇಂಡಿಯಾ ದೇಶದ ತಳಿಗಳು ಕೇವಲ 500 kg 1000 kg ಮತ್ತು 4ನೇ ವರ್ಷದಲ್ಲಿ 5 ಟನ್ ಮಾತ್ರ ಇಳುವರಿ ಕೊಡುತ್ತವೆ. ಆದರೆ ಈ ತಳಿ ಹಾಗಲ್ಲ. ಈ ತಳಿ ವಿಶ್ವದಲ್ಲಿಯೇ ನಂಬರ್ 1 ತಳಿ ಆಗಿದ್ದು ಇದು 50 ಟನ್ ಇಳುವರಿ ಕೊಡುತ್ತದೆ ಎಂಬುದನ್ನು ನೀವು ಜ್ಞಾಪಕದಲ್ಲಿಡಬೇಕು. ಈ ದರ್ಜೆಯ ಸೇಬು ಹಣ್ಣುಗಳು ಯುರೋಪ್ ಕಂಟ್ರಿಗೆ ಇವು ಎಕ್ಸ್ಪೋರ್ಟ್ ಆಗುತ್ತವೆ. ಈ ತಳಿಯ ಹಣ್ಣುಗಳ ಬೆಲೆ 500 ರು kg ಆಗಿರುತ್ತದೆ. ಇಂಡಿಯಾ ದೇಶದ ತಳಿಗಳನ್ನು ನೀವು ಬೆಳೆದರೆ ಕೇವಲ 50 ರೂಪಾಯಿಯಿಂದ 80 ರೂಪಾಯಿ kg ಮಾರಾಟ ಮಾಡಬೇಕಾಗುತ್ತದೆ. ಈ ವಿಶ್ವ ದರ್ಜೆಯ ಸೇಬು ಹಣ್ಣು ರುಚಿಯಲ್ಲಿ ಅಗಾಧವಾದಂತಹ ರುಚಿಯನ್ನು ಹೊಂದಿರುತ್ತದೆ. ನಮ್ಮ ದೇಶದ ಹಣ್ಣುಗಳು ಈ ರುಚಿಯ ಮುಂದೆ ಕಸಕ್ಕಿಂತ ಕಡೆಯಾಗಿರುತ್ತದೆ ಎಂಬುದನ್ನು ರೈತರು ತಿಳಿದುಕೊಳ್ಳಿ. ಈ ತಳಿಯ ಸೇಬು ಹಣ್ಣಿನ ಗಿಡಗಳನ್ನು, ಮೋದಿ ಆಪಲ್ ತಳಿಯ ಸೇಬು ಹಣ್ಣಿನ ಗಿಡಗಳನ್ನು ಕೊಂಡು ನೀವು ಅಣ್ಣಾ ವೆರೈಟಿ, ಗೋಲ್ಡನ್ ಡೋರ್ಸೆಟ್ ಮತ್ತು HRMN 19 ಗಿಡಗಳನ್ನು ಈಗಾಗಲೇ ನೀವು ಹಾಕಿದ್ದರೆ ಈ ಗಿಡಗಳಿಗೆ ಕಸಿ ಮಾಡಿಕೊಳ್ಳುವುದರ ಮುಖಾಂತರ ನೀವು ವರ್ಷವೆಲ್ಲ ಸೇಬು ಹಣ್ಣು ಪಡೆಯಬಹುದು. ಕರ್ನಾಟಕ ರಾಜ್ಯಕ್ಕೆ ಸೇಬು ಹಣ್ಣಿನ ತಳಿಗಳನ್ನು ತಂದ ಕೀರ್ತಿ ನಮ್ಮ ಹಣ್ಣು ಬೆಳೆಗಾರರ ಸಂಘಕ್ಕೆ ಸಲ್ಲುತ್ತದೆ. ಯಾವುದೇ ನರ್ಸರಿಗಳಲ್ಲಿ ಈ ಸೇಬು ಹಣ್ಣಿನ ತಳಿ ಸಿಗುವುದಿಲ್ಲ. ಹಣ್ಣು ಬೆಳೆಗಾರರ ರೈತ ಸಂಘದಲ್ಲಿ ಮಾತ್ರ ಸಿಗುತ್ತದೆ ಎನ್ನುವುದನ್ನು ರೈತರು ಜ್ಞಾಪಕದಲ್ಲಿಡಬೇಕು. ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ರೋಡ್ನಲ್ಲಿರುವ ಹೊನ್ನೇನಹಳ್ಳಿ ಗ್ರಾಮದ ಸೇಬು ಹಣ್ಣಿನ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಈ ತಳಿಯ ಸೇಬು ಹಣ್ಣಿನ ಗಿಡಗಳು ಸಿಗುತ್ತವೆ ಎನ್ನುವುದನ್ನು ಜ್ಞಾಪಕದಲ್ಲಿಡಿ.